ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಸೋಮವಾರ ಬೆಳಗ್ಗೆ ಆ್ಯಸ್ ಯೂಶುವಲ್ ಬೆಳಗಿನ ಜಾವ ಒಂದು 5 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಆಮೇಲೆ 4 ಬಾಲ್ಕನಿಗಳನ್ನು ಕಸ ಗುಡಿಸಿ ಕಾರಿಡಾರೆಲ್ಲ ಕಸ ಗುಡಿಸ್ದೆ. ಅಷ್ಟರಲ್ಲಿ ನಮ್ಮ ಮನೆಯವರು ಎದ್ರು. ಇನ್ನು ಎದ್ದು ಬಿಸಿ ನೀರು ಕಾಯಿಸ್ಕೊಂಡು ಕುಡಿದು ಆಮೇಲೆ ಬೆಳಗ್ಗೆ ಪೂಜೆಗೆ ಹೂವು ಬೇಕಾಗಿತ್ತು. ಆಮೇಲೆ ಇನ್ನು ಹಾಲೂ ಬೇಕಾಗಿತ್ತು. ನೈವೇದ್ಯಕ್ಕೆ ಒಂದು ಗ್ಲಾಸ್ ಹಸಿ ಹಾಲನ್ನು ಇಡ್ತೀನಲ್ವ, ಹಾಲೂ ಬೇಕಾಗಿತ್ತು. ಆಮೇಲೆ ನಾನು ಇವಾಗ ಸಮ್ಮರಲ್ಲಿ ಬೆಳಗ್ಗೆನೇ ಅಡುಗೆ ಮಾಡಿಟ್ಬಿಡ್ತೀನಲ್ವ, ಸಾಂಬಾರು ಮತ್ತು ರೈಸು. ಸಾಂಬಾರು ಬಂದುಬಿಟ್ಟು ಮೊಳಕೆ ಹೆಸರು ಕಾಳು ಸಾಂಬಾರು ಮಾಡೋಣ ಅಂತಂದ್ಬಿಟ್ಟು ಹೆಸರು ಕಾಳನ್ನೆಲ್ಲ ಶನಿವಾರ ನೈಟೇ ನೆನೆಸಿಟ್ಟಿದ್ದೆ. ಆ ಹೆಸರು ಕಾಳೆಲ್ಲ ಮೊಳಕೆ ಎಲ್ಲ ಬಂದಿತ್ತು. ಆ ಸಾಂಬಾರು ಮಾಡೋಣ ಅಂದ್ಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಬೇಕಾಗಿತ್ತು. ಇದನ್ನೆಲ್ಲ ತೊಗೊಂಬನ್ನಿ ಅಂತಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳಿದ್ದಕ್ಕೆ ಅವರು ನೀನು ಹಂಗೆ ಬಂದುಬಿಡು, ಇಬ್ಬರು ಹೋಗಿ ತೊಗೊಂಬಂದ್ಬಿಡೋಣ ಅಂತಂದರು. ಸರಿ ಆಯಿತು, ಆಮೇಲೆ ಬಂದು ಇನ್ನು ಉಳಿದಿರೋ ಕೆಲಸಗಳನ್ನು ಮಾಡಿಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಹೋಗಿ ಪೂಜೆಗೆ ಹೂವು ಮತ್ತು ಹಾಲು ಪಾಕೆಟು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ತೊಗೊಂಬಂದು ಆಮೇಲೆ ಹೂವು ಮತ್ತು ಹಾಲು ಎಲ್ಲ ಫ್ರಿಜ್ಜಲ್ಲಿಟ್ಟು ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ಬಾಕ್ಸ್ಗಳೆಲ್ಲ ಹಾಕಿ ಅದನ್ನ ತಗೊಂಡೋಗಿ ಫ್ರಿಜ್ಜಲ್ಲಿಟ್ಟು ಅದಾದಮೇಲೆ ಇವಾಗ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಬರ್ತಾಯಿದ್ದೀನಿ. ಇನ್ನು ನನಗಂತೂ ಸೋಮವಾರದ ದಿನ ಒಂದು ಸ್ವಲ್ಪ ಕೆಲಸಗಳು ಜಾಸ್ತಿನೇ ಇರುತ್ತೆ. ಯಾಕಂದರೆ ಮನೆಯೆಲ್ಲ ಒರೆಸ್ತೀನಲ್ವ, ಹಾಗಾಗಿ ಒಂದು ಸ್ವಲ್ಪ ಕೆಲಸ ಅನ್ನೋದು ಜಾಸ್ತಿ ಇರುತ್ತೆ. ಬೆಳಗ್ಗೆನೇ ಮನೆ ಒರೆಸ್ಬೇಕು, ಆಮೇಲೆ 1-12 ಗಂಟೆ ಒಳಗಡೆ ಪೂಜೆ ಎಲ್ಲ ಮುಗಿಸ್ಬಿಡ್ಬೇಕಲ್ವ, ಹಾಗಾಗಿ ಆವತ್ತಿನ ದಿನ ಒಂದು ಸ್ವಲ್ಪ ಕೆಲಸಗಳು ಜಾಸ್ತಿ ಇರುತ್ತೆ. ಇನ್ನು ಬೆಳಗ್ಗೆ ಇವೆಲ್ಲ ತೊಗೊಂಬರೋದಕ್ಕೆ ನೀವೇ ಹೋಗಿ ತೊಗೊಂಬಂದ್ಬಿಡಿ, ನನಗೆ ಕೆಲಸಗಳಿದೆ ಅಂತ ಹೇಳಿದ್ರೆ ಅವರು ಕೇಳೋದಿಲ್ಲ. ಯಾಕಂದರೆ ಪೂಜೆಗೆ ಹೂವು ತೊಗೊಂಬನ್ನಿ ಅಂತ ಹೇಳಿರ್ತೀನಲ್ವ, ಆ ಹೂಗಳನ್ನು ಅವರು ಯಾವ ರೀತಿಯಾಗಿ ತೊಗೊಂಬರ್ತಾರೆ ಅಂತಂದರೆ, ಇವಾಗ ಸಮ್ಮರಲ್ಲಿ ಹೂಗಳೆಲ್ಲ ಒಂದು ಸ್ವಲ್ಪ ಬಾಡ್ದಂಗಿರುತ್ತಲ್ವ, ಆ ಹೂಗಳನ್ನು ಅವರು ಅಬ್ಸರ್ವ್ ಮಾಡೋದೇ ಇಲ್ಲ. ದುಡ್ಡು ಕೊಟ್ವಾ ಹೂವು ತೊಗೊಂಬಂದ್ವಾ ಅಷ್ಟೇ ನೋಡ್ತಾರೆ. ಅದಾದಮೇಲೆ ಇನ್ನು ಚಳಿಗಾಲ ಮಳೆಗಾಲದಲ್ಲೆಲ್ಲ ಹೂವು ಒಂದು ಸ್ವಲ್ಪ ಈ ನೀರೆಲ್ಲ ಜಾಸ್ತಿ ಆಗಿ ಕೊಳ್ತೋದಂಗಿರುತ್ತಲ್ವ, ಅವಾಗ್ಲೂ ಅಷ್ಟೇ ದುಡ್ಡು ಕೊಟ್ವಾ ತೊಗೊಂಬಂದ್ವಾ ಈ ರೀತಿಯಾಗೆಲ್ಲ ಮಾಡಿಬಿಡ್ತಾರೆ. ಆಮೇಲೆ ಮನೆಗೆ ತೊಗೊಂಬಂದ್ಮೇಲೆ ನಾನು ಏನಾದರೂ ಒಂದು ಹೆಸರನ್ನ ಇಡ್ತಾ ಇರ್ತೀನಿ. ನೀವೇನು ಹಿಂಗೆ ತೊಗೊಂಬರ್ತೀರಾ, ನೋಡೋದು ಬೇಡವಾ, ಹೂವು ಎಲ್ಲ ಬಾಡ್ದಂಗಿದೆ, ಇಲ್ಲ ಹೂವು ಎಲ್ಲ ಕೊಳ್ತೋದಂಗಿದೆ ಅಂತಂದ್ಬಿಟ್ಟು ಹೇಳ್ತಾ ಇರ್ತೀನಿ. ಅದಾದಮೇಲೆ ತರಕಾರಿಗಳಿಗೂ ಅಷ್ಟೇ, ಅದರಲ್ಲೂ ಸೊಪ್ಪುಗಳಿಗೆ ಜಾಸ್ತಿ ಹಿಂದೇಟಾಕ್ತಾರೆ. ನಾನು ಹೋಗೋದಿಲ್ಲ, ನೀನು ಬಾ ಜೊತೆಯಲ್ಲಿ ಅಂತಂದ್ಬಿಟ್ಟು ಹಿಂದೇಟಾಕ್ತಾ ಇರ್ತಾರೆ. ತರಕಾರಿ ತೊಗೊಂಬಂದ್ಬಿಡ್ತಾರೆ, ಈ ನುಗ್ಗೆಕಾಯಿ, ಆಮೇಲೆ ಮೂಲಂಗಿ, ಆಲೂಗಡ್ಡೆ, ಈರುಳ್ಳಿ, ಟೊಮೊಟೊ ಹಣ್ಣು ಇವೆಲ್ಲ ತೊಗೊಂಬಂದ್ಬಿಡ್ತಾರೆ. ಸೊಪ್ಪಿಗೆ ಹೂಕ್ಕೆ ಮಾತ್ರ ನೀನು ಹಂಗೆ ಬಂದುಬಿಡು ಅಂತಂದ್ಬಿಟ್ಟು ಹೇಳ್ತಾರೆ. ಯಾಕಂದರೆ ಮನೆಗೆ ಬಂದಮೇಲೆ ನಾವು ಬೈತೀವಿ ಅಂತಂದ್ಬಿಟ್ಟು, ನಿಮ್ಗೇನು ಗೊತ್ತಾಗೋದಿಲ್ವಾ, ದುಡ್ಡು ಕೊಡ್ತೀರಾ, ಈ ಥರ ಸೊಪ್ಪು ಮತ್ತು ಹೂಗಳನ್ನು ತೊಗೊಂಬರ್ತೀರಾ, ಮತ್ತು ತರಕಾರಿಗಳನ್ನು ತೊಗೊಂಬರ್ತೀರಾ ಅಂತೆಲ್ಲ ಬೈತೀವಲ್ವಾ, ಹಾಗಾಗಿ ಈ ಥರ ಮಾಡ್ತಾರೆ. ಅದೇನೇ ಹೇಳಿದ್ರು ಸಹಿತ ಸಂಸಾರದಲ್ಲಿ ಹೆಣ್ಮಕ್ಳೇ ಒಂದು ಸ್ವಲ್ಪ ಬುದ್ಧಿವಂತರು ಅಂತ ಹೇಳ್ಬೋದಲ್ವಾ. ಗಂಡು ಮಕ್ಳು ಏನು ಮಾಡ್ತಾರೆ ಅಂತಂದರೆ ಸಂಪಾದನೆ ಏನೋ ಮಾಡ್ತಾರೆ, ಆ ಸಂಪಾದನೆಯನ್ನು ಹೆಂಗೆ ಬಳಸ್ಕೊಳ್ಬೇಕು ಅನ್ನೋದೇ ಅವ್ರಿಗೆ ಗೊತ್ತಾಗೋದಿಲ್ಲ. ಎಲ್ಲೇ ಆದ್ರೂ ಅಷ್ಟೇ, ಒಂದು ಬಟ್ಟೆ ತೊಗೊಂಬರೋಕ್ಕೆ ಹೋದಾಗೂ ಅಷ್ಟೇ ಏನೂ ಬಾರ್ಗಿನೇ ಮಾಡೋದಿಲ್ಲ. ಅವರೆಷ್ಟು ಕೇಳಿದ್ರೆ ಅಷ್ಟು ಕೊಟ್ಬಿಟ್ಟು ಬರ್ತಾ ಇರ್ತಾರೆ. ಇನ್ನು ಈ ಥರ ಸೊಪ್ಪು ತರಕಾರಿಗಳು ತೊಗೊಂಬಂದಾಗ ಈ ಥರ ಮಿಸ್ಟೇಕ್ಸ್ ಮಾಡ್ತಾರೆ. ಅದಾದಮೇಲೆ ಗ್ರಾಸರಿ ತೊಗೊಂಬರೋಕ್ಕೆ ಹೋದಾಗೂ ಅಷ್ಟೇ ಏನೋ ಒಂದು ಮಿಸ್ಟೇಕ್ಸನ್ನು ಮಾಡ್ಕೊಂಡು ಬರ್ತಾ ಇರ್ತಾರೆ, ಹೆಂಡ್ತಿರ ಕೈಯಲ್ಲಿ ಬೈಸ್ಕೊತಾ ಇರ್ತಾರೆ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಒಂದು ಮಟ್ಟಿಗೆ ಹೆಣ್ಮಕ್ಳು ಮನೆಯಲ್ಲಿ ಬುದ್ಧಿವಂತಿಕೆ ಮಾಡಲಿಲ್ಲ ಅಂತಂದರೆ ಆ ಮನೆ ಅನ್ನೋದು ಅಭಿವೃದ್ಧಿ ಆಗಲು ಸಾಧ್ಯವೇ ಇಲ್ಲ ಅಂತ ನನಗನ್ನಿಸ್ತಾ ಇರುತ್ತೆ. ಯಾಕಂದರೆ ಒಂದು ಮನೆ ಅಭಿವೃದ್ಧಿ ಆಗ್ತಾ ಇದೆ ಅಂತಂದರೆ, ಆ ಮನೆ ಯಜಮಾನ ಚೆನ್ನಾಗಿ ದುಡಿಮೆ ಮಾಡ್ತಾ ಇದ್ದಾರೆ, ಅದಕ್ಕೆ ಆ ಮನೆ ಅಷ್ಟು ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದೆ ಅಂತಂದ್ಬಿಟ್ಟು ಅದರ ಒಂದು ಕ್ರೆಡಿಟನ್ನು ಒಂದು ಸ್ವಲ್ಪನೂ ಹೆಣ್ಮಕ್ಳಿಗೆ ಕೊಡೋದಿಲ್ಲ. ಅದೇ ಮನೆ ಏನಾದರೂ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಂದಾಗ ಅದರ ಒಂದು ಕ್ರೆಡಿಟನ್ನು ಹೆಣ್ಮಕ್ಳಿಗೆ ಕೊಡ್ತಾರೆ. ಏನು ಮಾಡೋದಪ್ಪ, ಆ ಮನೆ ಯಜಮಾನ ತುಂಬ ಚೆನ್ನಾಗಿ ದುಡಿಮೆ ಮಾಡ್ತಾರೆ, ಆದರೆ ಆ ಮನೆ ಗೃಹಿಣಿ ಹೆಣ್ಮಗು ಇದೆ ಅಲ್ವಾ, ಅವರು ಹೆಂಗಂದರೆ ಹಂಗೆ ಖರ್ಚುಗಳನ್ನು ಮಾಡಿ ಹೆಂಗಂದರೆ ಹಂಗೆ ಲೈಫ್ ಸ್ಟೈಲನ್ನು ಲೀಡ್ ಮಾಡಿಕೊಂಡು ಆ ಥರ ಆ ಮನೇನ ಆ ಮಟ್ಟಕ್ಕೆ ತಂದಿಟ್ಟಿದ್ದಾರೆ ಅಂತಂದ್ಬಿಟ್ಟು ಹೇಳ್ತಾರಲ್ವ. ಹಾಗಾಗಿನೇ ಒಂದು ಮನೆಯ ಅಭಿವೃದ್ಧಿ ಅನ್ನೋದು
ಹೆಣ್ಮಕ್ಳ ಕೈಯಲ್ಲೇ ಇರುತ್ತೆ. ಅಭಿವೃದ್ಧಿ ಆದರೆ ಕೆಲವೊಂದಷ್ಟು ಜನ ಹೇಳ್ತಾರೆ ಪಾಪ ಆ ಮನೆ ಗೃಹಿಣಿ ಚೆನ್ನಾಗಿ ಬುದ್ಧಿವಂತಿಕೆ ಮಾಡಿ ಈ ಮಟ್ಟಕ್ಕೆ ತಂದಿಟ್ಟಿದ್ದಾರೆ ಅಂತಂದ್ಬಿಟ್ಟು. ಆದರೆ ಒಂದು 95 ಅಷ್ಟು ಜನ ಇದನ್ನು ಹೇಳೋದಿಲ್ಲ. ಆ ಮನೆ ಏನಾದರೂ ಅಭಿವೃದ್ಧಿ ಆಗಲಿಲ್ಲ ಅಂತಂದರೆ ಅದರ ಕ್ರೆಡಿಟ್ ಹೋಗ್ಬಿಟ್ಟು ಹೆಣ್ಮಕ್ಳಿಗೆ ಕೊಡ್ತಾರೆ. ಅಭಿವೃದ್ಧಿ ಆಗ್ತಾ ಇದೆ ಅಂತಂದರೆ ಅದರ ಕ್ರೆಡಿಟನ್ನು ಹೆಣ್ಮಕ್ಳಿಗೆ ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿನೇ ನಾವು ಆದಷ್ಟು ಹುಷಾರಾಗಿ ಯಾರು ಏನೇ ಹೇಳಿದ್ರು, ಯಾರು ನಮಗೆ ಸರ್ಟಿಫಿಕೇಟ್ ಕೊಟ್ಟರು ಕೊಡದೆ ಹೋದ್ರೂ ನಮ್ಮ ಮನೆ ನಮ್ಮ ಜವಾಬ್ದಾರಿ ಅಂತ ನಾವು ನೀಟಾಗಿ ಅಚ್ಚುಕಟ್ಟಾಗಿ ಕೆಲಸಗಳನ್ನು ಮಾಡಿಕೊಂಡು ತಂದಿರೋ ಗ್ರಾಸರಿಯನ್ನೆಲ್ಲ ಟೈಮ್ಗೆ ನೋಡಿಕೊಂಡು ಇನ್ನೇನು ತೊಗೊಂಬರ್ಬೇಕು ಇನ್ನೇನು ತೊಗೊಬರ್ಬಾರ್ದು, ಈಗ ಎಷ್ಟಿದೆ ಏನಿಲ್ಲ ಅಂತ ನೋಡಿಕೊಂಡು ತೊಗೊಂಬಂದು ಸಂಸಾರ ಮಾಡ್ಕೊಂಡು ಹೋಗ್ತಾ ಇದ್ದರೆ ನಮ್ಮ ಮನೆಯಲ್ಲಿರೋರು ನೆಮ್ಮದಿಯಾಗಿರ್ತಾರೆ, ನಾವೂ ನೆಮ್ಮದಿಯಾಗಿರ್ತೀವಿ. ನೆಕ್ಸ್ಟ್ ಈಗ ಮನೆಯೆಲ್ಲ ಕಸ ಗುಡಿಸಿದ್ದಾಯಿತು. ಆಮೇಲೆ ಬೆಡ್ ಎಲ್ಲ ರೀಸೆಟ್ ಮಾಡಿ ಅದಾದಮೇಲೆ ಮನೆಯೆಲ್ಲ ಒರೆಸ್ಕೊಂಡು ಬಂದು ಇವಾಗ ಇಲ್ಲಿ ಮೇನ್ ಡೋರ್ ಹತ್ರ ಇಲ್ಲಿ ಗ್ರಿಲ್ಸ್ ಎಲ್ಲ ಇದೆ ಅಲ್ವಾ, ಆ ಒಂದು ಗ್ರಿಲ್ಸು ಮತ್ತು ಗೇಟು ಇದನ್ನೆಲ್ಲ ಒರೆಸಿ ಕಾರಿಡಾರ್ ಎಲ್ಲ ಒರೆಸ್ಕೊಂಡು ಬಂದು ಆಮೇಲೆ 4 ಬಾಲ್ಕನಿಗಳನ್ನು ಒರೆಸಿ ಆಮೇಲೆ ಆ ಒಂದು ಮಾಪುಗಳನ್ನೆಲ್ಲ ವಾಶ್ ಮಾಡಿ ಒಣಗಾಕಿ ನೆಕ್ಸ್ಟ್ ಇವಾಗ ಅಡುಗೆ ಮಾಡಿಬಿಡೋಣ ಅಂತಂದ್ಬಿಟ್ಟು ಬಂದು ಇವಾಗ ಗ್ಯಾಸ್ ಸ್ಟವ್ ಎಲ್ಲ ಒರೆಸ್ಕೊಂಡು ಹಿಂದಿನ ದಿನ ನೈಟೇ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡಿರ್ತೀನಿ. ಇವಾಗ ಮನೆಯೆಲ್ಲ ಕಸ ಗುಡಿಸಿದಾಗ ಧೂಳೆಲ್ಲ ಗ್ಯಾಸ್ ಸ್ಟವ್ ಮೇಲೆ ಕೂತಿರುತ್ತಲ್ವ, ಆ ಧೂಳನ್ನೆಲ್ಲ ಒರೆಸ್ಕೊಂಡು ನಾನು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋದು. ಇವಾಗ ಅಡುಗೆ ಮಾಡ್ತಾನೆ ಆಮೇಲೆ ಹಂಗೆ ಪಾತ್ರೆಗಳನ್ನೆಲ್ಲ ಜೋಡಿಸಿಟ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಮೊದಲಿಗೆ ಇವಾಗ ಹೆಸರು ಕಾಳು ಮೊಳಕೆ ಸಾಂಬಾರಿಗೆ ಈ ಹುಲ್ಲು ಬೆಳ್ಳುಳ್ಳಿ ಎಣ್ಣೆ ಬಳಸ್ತಾ ಇದ್ದೀನಿ. ಅದೇನೋ ಒಂಥರ ಸಾಂಬಾರುಗಳು ಟೇಸ್ಟಿಯಾಗಿರುತ್ತೆ. ಟೈಮ್ ಇರಲಿಲ್ಲ ಇವತ್ತು, ಆದ್ರೂ ಸರಿ ಅದೇ ಒಂದು ಈರುಳ್ಳಿ ಬೆಳ್ಳುಳ್ಳಿ ಎಣ್ಣೆ ಹಾಕ್ಬಿಟ್ಟು ಅಡುಗೆ ಮಾಡೋಣ ಅಂತಂದ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ. ಆಮೇಲೆ ವೀಡಿಯೋಸ್ ಏನು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ, ಯಾಕಂದರೆ ಮತ್ತೆ ನಾನು ಅಡುಗೆ ಮಾಡಿಟ್ಟು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆ ಎಲ್ಲ ಮಾಡಬೇಕಾಗಿತ್ತು. ಹಾಗಾಗಿ ಅಲ್ಲಿಗೆ ಸ್ಟಾಪ್ ಮಾಡಿದೆ. ಅಷ್ಟೊತ್ತಿಗೆ 8:45 ಹಂಗೆ ಟೈಮ್ ಆಗೋಗಿತ್ತು. ಇನ್ನು ಅಡುಗೆ ಮಾಡಿಟ್ಟು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆ ಮಾಡೋದಕ್ಕೆ ಲೇಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಆ ಕಡೆ ಟ್ರೈಪಾಡ್ನ ಒಂದು ಸೈಡ್ಗೆ ಇಟ್ಬಿಟ್ಟು ಆಮೇಲೆ ಅಡುಗೆ ಮಾಡಿ ಇನ್ನು ನಮ್ಮ ಮನೆಯವ್ರಿಗೂ ಇನ್ನೂ ಊಟಕ್ಕೆ ಇಟ್ಕೊಟ್ಟಿರಲಿಲ್ಲ. ಅವರೂ ಅಷ್ಟೇ ಪೂಜೆ ಎಲ್ಲ ಆದಮೇಲೆ ಊಟ ಮಾಡೋದು, ಟಿಫನ್ ತಿನ್ನೋದು. ಟಿಫನ್ ಅನ್ನೋದಕ್ಕಿಂತ ಊಟನೇ ಅನ್ಬೋದಲ್ವಾ, ಇದ್ರ ಜೊತೆಗೆ ಮುದ್ದೆ ಮಾಡಿಟ್ಬಿಟ್ರೆ ಅದು ಊಟನೇ ಆಗಿಬಿಡುತ್ತೆ. ಆದರೆ ಬೆಳಗ್ಗೆ ಟೈಮ್ ಮುದ್ದೆ ತಿನ್ನೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಸಾಂಬಾರು ಮತ್ತು ರೈಸೇ ತಿಂತೀವಿ. ಇವಾಗ ಅಡುಗೆ ಎಲ್ಲ ಮಾಡಿಟ್ಟು ಪಾತ್ರೆಗಳನ್ನೆಲ್ಲ ಜೋಡಿಸಿಟ್ಟು ಅದಾದಮೇಲೆ ಇವಾಗ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೊತ್ತಿಗೆ ಟೈಮ್ ಬಂದು 10 ಗಂಟೆ ಹಂಗಾಗಿತ್ತೋ ಏನೋ ಅಂತ ಅಂದ್ಕೊಳ್ತೀನಿ. ಇವಾಗ ಹಳೆ ಹೂಗಳನ್ನೆಲ್ಲ ತೆಗೆದು ಒಂದು ಒದ್ದೆ ಬಟ್ಟೆಯಿಂದ ಇಲ್ಲಿ ಮೇಲ್ಗಡೆ ಕಟ್ಟೆ ಮತ್ತು ಕೆಳಗಡೆ ಫ್ಲೋರ್ನೆಲ್ಲ ಒರೆಸ್ತಾ ಇದ್ದೀನಿ. ಈ ಸಮ್ಮರಲ್ಲಂತೂ 10 ಗಂಟೆ ಆ ರೀತಿಯಾಗಿ ಟೈಮ್ ಆಯಿತು ಅಂತಂದರೆ ಎಷ್ಟೋ ಹೊತ್ತಾಗಿದೆಯೇನೋ, ಅಂದರೆ ಮಟ್ಟ ಮಧ್ಯಾಹ್ನ ಆಗಿದೆಯೇನೋ ಅಂತ ಅನ್ನಿಸ್ತಾ ಇರುತ್ತಲ್ವ. ಆದರೆ ಮಂಗಳವಾರ ಮತ್ತು ಬುಧವಾರದ ದಿನ, ನಾನು ಬುಧವಾರದ ದಿನ ಈ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಇರೋದಲ್ವಾ, ಆ 2 ದಿನವೂ ಒಂದು ಸ್ವಲ್ಪ ಮೋಡ ಕವಿದ ವಾತಾವರಣನೇ ಇತ್ತಲ್ವ. ಮಂಗಳವಾರದ ದಿನ ಏನೋ ನಮಗೆ ಮಳೆ ಬರಲಿಲ್ಲ. ಬುಧವಾರ ಸಂಜೆ ಒಂದು 4:15 ಆ ಟೈಮಲ್ಲಿ ಒಂದು ಸ್ವಲ್ಪ ಲೈಟಾಗಿ ಮಳೆ ಅನ್ನೋದು ಬಿತ್ತು, ಅಂದರೆ ಬೀಳ್ತಾ ಇದೆ. ಇವಾಗ ನಾನು ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಜೋರಾಗಿ ಬೀಳುತ್ತೋ ಇಲ್ವೋ ಗೊತ್ತಿಲ್ಲ, ಹನಿಗಳಂತೂ ಉದುರೋದಕ್ಕೆ ಸ್ಟಾರ್ಟ್ ಆಗಿದೆ. ಅದರಲ್ಲೂ ಈ ಸೆಕೆಗೆ ಕಷ್ಟದಲ್ಲಿರೋ ವೀಳ್ಯದೆಲೆಗಳು ಸೋಮವಾರ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಬಾಡ್ದಂಗೆ ಆಗ್ಬಿಟ್ಟಿರುತ್ತೆ ಅಲ್ವಾ, 3 ದಿನ ಅಷ್ಟೊತ್ತಿಗೆ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಕಷ್ಟದಲ್ಲಿರೋ ಒಂದು ವೀಳ್ಯದೆಲೆ ಬಾಡೋಗಿತ್ತು. ಅದೊಂದು ಸ್ವಲ್ಪ ಆಲ್ರೆಡಿ ಹಣ್ಣೆಲೆ ಥರ ಕಾಣಿಸ್ತಾ ಇರುತ್ತೆ ನಾವು ತೊಗೊಂಬಂದಾಗ್ಲೇ. ನಾವು ಇಟ್ಟು ಒಂದು 2 ಡೇಸ್ ಬಿಟ್ಟು ನೋಡೋಷ್ಟರಲ್ಲೇ ಅದು ಬಾಡ್ದಂಗೆ ಆಗ್ಬಿಟ್ಟಿರುತ್ತೆ ಅಲ್ವಾ. ಇನ್ನೇನು ಮಾಡೋದಕ್ಕಾಗೋದಿಲ್ಲ. ಇನ್ನು ಕಳಶ ಎಲ್ಲ ಕದಲಿಸಿ ಆ ಒಂದು ಎಲೆನ ಚೇಂಜ್ ಮಾಡಿ ಪೂಜೆ ಮಾಡೋದಕ್ಕೆಲ್ಲ ಆಗೋದಿಲ್ವಲ್ಲ ಅಂತಂದ್ಬಿಟ್ಟು ಅದೇ ಒಂದು ಎಲೆಗಳನ್ನೇ ಇಟ್ಕೊಂಡು ಪೂಜೆ ಮಾಡ್ತೀನಿ. ಇವಾಗ ಕಟ್ಟೆ ಫ್ಲೋರ್ ಎಲ್ಲ ಒರೆಸಿದ್ದಾಯಿತು. ಇನ್ನು ಬೆಳಗ್ಗೆ ಹೂವು ಎಲ್ಲ ತೊಗೊಂಬಂದಲ್ವಾ, ಈ ಸೇವಂತಿಗೆ ಹೂವು, ರೋಸ್
ರೋಸ್ ಹೂವು ಎಲ್ಲ ತೊಗೊಂಬಂದೆ. ಇನ್ನು ಊರಿಂದ ತೊಗೊಂಬಂದಿರೋ ರೋಸ್ ಹೂಗಳೆಲ್ಲ ಇವತ್ತಿಗೆ ಖಾಲಿ ಆಯಿತು. ಒಂದು ಸ್ವಲ್ಪ ಇತ್ತು, ಒಂದು 7-8 ಹೂವು ಏನೋ ಇತ್ತು ಅಷ್ಟೇ. ಆ ಹೂವು ಎಲ್ಲ ಖಾಲಿ ಆಯಿತು. ಇನ್ನು ರೋಸ್ ಹೂವು, ಸೇವಂತಿಗೆ ಹೂವು ಅದು ಒಂದೊಂದು ಕಡೆ ಒಂದೊಂದು ರೇಟ್ ಹೇಳ್ತಾರೆ. ಒಂದು ಕಡೆ ಅಂತೂ 1/4 kg ರೋಸ್ ಹೂವು, ಸೇವಂತಿಗೆ ಹೂವು ಎರಡೂ ಹೂವನೂ ಒಂದೇ ರೇಟು, 70 ರೂಪಾಯಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ 60 ರೂಪಾಯಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಪಾಪ ಯಾರೋ ಕಡಿಮೆಗೇನೆ ಕೊಟ್ಟರು, 40 ರೂಪಾಯಿ ಅಂದರು. ಸರಿ ಆಯಿತು ಅಂತಂದ್ಬಿಟ್ಟು ರೋಸ್ ಹೂವು 1/4 kg ಮತ್ತು ಸೇವಂತಿಗೆ ಹೂವು 1/4 kg ತಗೊಂಡೆ. ಎರಡೂ ಸೇರಿ ಅರ್ಧ kg ಆಯ್ತಲ್ವಾ. ಅರ್ಧ kgಗೆ 80 ರೂಪಾಯಿ ಕೊಟ್ಟು ತೊಗೊಂಬಂದೆ. ಇನ್ನು ಬೇರೆ ಕಡೆ ಎಲ್ಲನೂ ಅರ್ಧ kg ಹೂವು 140 ರೂಪಾಯಿ ಅಂತ ಹೇಳಿದ್ರು. ಯಪ್ಪ ಏನಪ್ಪ, ಒಂದೊಂದು ಕಡೆ ಒಂದೊಂದು ರೇಟು ಅಂತ ಅಂದ್ಕೊಂಡು ಸರಿ ಆಯಿತು ಅಂತಂದ್ಬಿಟ್ಟು ಅಲ್ಲೇ ತೊಗೊಂಬಂದೆ. ನಮ್ಮ ಮನೆಯವರಂತೂ ಇಷ್ಟು ಕಡಿಮೆ ಕೊಡ್ತಾವ್ರಲ್ವ, ಹೂವು ಚೆನ್ನಾಗಿದೆಯಾ ಇಲ್ವಾ ನೋಡ್ಕೊ ಅಂತ ಇದ್ರು. ಇಲ್ಲ ಚೆನ್ನಾಗಿದೆ, ಯಾಕೆ ರಿವರ್ಸ್ ನನಗೆ ಹೇಳ್ತಾ ಇದ್ದೀರಾ ನೀವು ಈ ಥರ ಹೂಗಳು ತೊಗೊಂಬರ್ತೀರಾ ಅಂತಂದ್ಬಿಟ್ಟು ನನಗೆ ಹೇಳ್ತಾ ಇದ್ದೀರಾ ಅಂತಂದೆ. ಇಲ್ಲ ಎಲ್ಲ ಕಡೆ 70-60 ಅಂತ ಹೇಳ್ತಾಯಿದ್ರು, ಇವರು ಒಂದು ಸ್ವಲ್ಪ 40 ಅಂತ ಹೇಳ್ತಾ ಇದ್ದಾರಲ್ವ, ಹಾಗಾಗಿ ಹೇಳ್ತಾ ಇದ್ದೀನಿ ಅಂತಂದ್ಬಿಟ್ಟು ಹೇಳಿದ್ರು. ಹೊಸದಾಗಿ ವ್ಯಾಪಾರ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಹಾಗಾಗಿ ಕಡಿಮೆ ಕೊಡ್ತಾ ಇರ್ಬೋದೇನೋ ಅಂತ ಹೇಳಿದೆ. ಅಂದರೆ ಒಂದು ಸ್ವಲ್ಪನೇ ಹೂವು ಇಟ್ಕೊಂಡಿದ್ರು, ಜಾಸ್ತಿ ಇಟ್ಕೊಂಡಿಲ್ಲ, ಹೊಸ್ದಾಗಿ ಇಟ್ಕೊಂಡಿದ್ರಂತೆ. ಹಾಗಾಗಿ ಕೇಳಿದೆ, ಅವ್ರು 40 ರೂಪಾಯಿ ಅಂತಂದರು. ಸರಿ ಕೊಡಿ ಅಂತಂದ್ಬಿಟ್ಟು ಅದೊಂದು 1/4 kg ಇದೊಂದು 1/4 kg ತೊಗೊಂಬಂದೆ. ಇನ್ನು ನನ್ನ ತಮ್ಮ ವೈಫ್ ಇದ್ದಾರಲ್ವ, ಅವ್ರ ಅಪ್ಪ ಅಮ್ಮ ಅವರು ರೋಸ್ ಹೂವಿನ ತೋಟನ ಹಾಕಿದ್ದಾರೆ, ಮತ್ತು ಕನಕಾಂಬರ ಹೂವಿನ ತೋಟನೂ ಇದೆ ಅವ್ರಿಗೆ. ಅವರು ಅಲ್ಲಿ ಮಾರೋದಕ್ಕೆ ಹೋದರೆ ತುಂಬ ಕಡಿಮೆ ತಗೊಳ್ತಾರಂತೆ. ಪಾಪ kg ಹೂವನೇ ಒಂದೊಂದು ಸಲ 30 ರೂಪಾಯಿ 40 ರೂಪಾಯಿ ಹಿಂಗೆಲ್ಲ ಹಾಕ್ತಾರಂತೆ. ಸೀಸನ್ ಇದ್ದಾಗ 100-120 ರೂಪಾಯಿ ಅಷ್ಟೇ ಅಂತೆ kg. ಅವ್ರಿಗೆ ಇಲ್ಲಿನ ರೇಟ್ಗಳನ್ನು ಹೇಳಿದ್ರೆ ಅಲ್ಲಿಗೆ kg ಹೂವು ಬಂದುಬಿಟ್ಟು 200-250-300 ರೂಪಾಯಿವರೆಗೂ ಇದೆಯಾ ಅಂತಂದ್ಬಿಟ್ಟು ಹೇಳ್ತಾರೆ. ಆಮೇಲೆ ಹಬ್ಬ ಸೀಸನ್ನಲ್ಲೆಲ್ಲ kg ಹೂವು 500-600 ರೂಪಾಯಿಗೆ ಹೋಗುತ್ತಾ ಅಂತಂದ್ಬಿಟ್ಟು ಅವ್ರು ಆಶ್ಚರ್ಯ ಪಡ್ತಾರೆ. ಅಷ್ಟು ದುಡ್ಡು ನಮಗೇನಾದರೂ ರೈತರಿಗೆ ಸಿಕ್ಬಿಟ್ರೆ ಇನ್ನೆಷ್ಟು ರೈತರು ಉತ್ಸಾಹದಿಂದ ಕೆಲಸಗಳನ್ನು ಮಾಡ್ತಾರಲ್ವಕ್ಕ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ ಆ ಹುಡುಗಿ. ಅದಕ್ಕೆ ನಾನು ನನ್ನ ತಮ್ಮನ ಫ್ರೆಂಡ್ಸ್ ಎಲ್ಲ ಹೂವಿನ ತೋಟಗಳನ್ನು ಹಾಕ್ಕೊಂಡಿದ್ದಾರೆ ಅಲ್ವಾ, ಅವ್ರಿಗೆಲ್ಲ ಕಾಮಿಡಿಯಾಗಿ ಹೇಳ್ತಾ ಇರ್ತೀನಿ, ನೀವೆಲ್ಲ ಹೂಗಳನ್ನು ಕಿತ್ಕೊಂಬಂದು KR ಪುರಮಲ್ಲಿ ಫುಟ್ಪಾತ್ ಮೇಲೆ ಇಟ್ಕೊಂಬಿಡಿ, ಎಷ್ಟೊಂದೆಲ್ಲ ದುಡ್ಡಾಗುತ್ತೆ. ದಿನಕ್ಕೆ ಏನಿಲ್ಲ ಅಂದರೂ ಮೇ ಬಿ ಒಂದು 3-4 ಸಾವಿರ ಆದ್ರೂ ಆಗ್ಬೋದು. ನೀವು ಕಡಿಮೆಗೇನೆ ಕೊಡಿ, 150-180 ಈ ರೀತಿಯಾಗಿಯೇ ಕೊಡಿ. ನೀವು ಇವಾಗ ಮಂಡಿಗೆ ತೊಗೊಂಡೋಗಿ ಹಾಕಿದ್ರೆ ಸೇವಂತಿಗೆ ಹೂವನೇ ಒಂದು 80-90-100 ರೂಪಾಯಿವರೆಗೂ ಹೋಗುತ್ತೆ. ಸೀಸನ್ ಇಲ್ಲ ಅಂತಂದರೆ, ಸೀಸನ್ ಇತ್ತು ಅಂತಂದರೆ ಒಂದು 200-250 ಅಷ್ಟೇ ಅಲ್ವಾ ನಿಮಗೆ ಅಂತ ಹೇಳಿದಾಗ, ಆ ರೀತಿಯಾಗೆಲ್ಲ ನಾವು ಮಾಡೋದಕ್ಕಾಗುತ್ತೇನಕ್ಕ, ನಮಗೆ ಬೇರೆ ಕೆಲಸಗಳೆಲ್ಲ ಇರುತ್ತೆ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಹೂಗಳಂತಲೇ ಅಲ್ಲ, ನಾವು ಮೊದಲೆಲ್ಲ ತರಕಾರಿಗಳೆಲ್ಲ ಹಾಕ್ತಾ ಇದ್ವಲ್ವ ತೋಟದಲ್ಲಿ, ಆ ತರಕಾರಿಗಳಿಗೂ ಅಷ್ಟೇ ನಾವು ಬೆಳೆದಿರೋ ರೈತರಿಗೆ ನಮಗೆ ಅದಕ್ಕೆ ತಕ್ಕಂತಹ ಬೆಲೆ ನಮಗೆ ಸಿಗ್ತಾ ಇರಲಿಲ್ಲ. ಆದರೆ ಮಧ್ಯವರ್ತಿಗಳು ಮಾತ್ರ ಚೆನ್ನಾಗಿ ದುಡ್ಡು ಮಾಡ್ತಾಯಿದ್ರು. ಆ ರೈತರಿಗೆ ಇನ್ನೂ ಒಂದೊಂದು ಸಲ ತಲೆ ಮೇಲೇ ಬಂದುಬಿಡ್ತಾ ಇತ್ತು. ಈಗಂತೂ ರೋಸ್ ಹೂಗೆ ರೇಟೇ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಒಂದು 30 ರೂಪಾಯಿ 40 ರೂಪಾಯಿ ಹಂಗೆಲ್ಲ kg ಕೊಡ್ತಾಯಿದ್ದೀವಿ ಅಂತಂದ್ಬಿಟ್ಟು ಹೇಳ್ತಾಯಿದ್ರು. ಈಗಲ್ಲ, ಲಾಸ್ಟ್ ಟೈಮ್ ನಾನು ಊರಿಗೆ ಹೋದಾಗ ಹಂಗೆ ಹೇಳ್ತಾಯಿದ್ರು. ಒಂದೊಂದು ಸಲ ಅಂತೂ ಕಿತ್ಕೊಂಡೋಗಿ ಮಂಡಿಯಲ್ಲಿ ಚೀಲ ಹಂಗೆ ಇಟ್ಬಿಟ್ಟು ಬಂದುಬಿಡ್ತಾರಂತೆ. ಒಂದೊಂದು ಸಲ ರೋಡ್ಗೆ ಹಾಕ್ಬಿಟ್ಟು ಬಂದುಬಿಡ್ತಾರಂತೆ. ಇಲ್ಲಂತೂ ಎನಿ ಟೈಮು ನಾನು 30 ರೂಪಾಯಿಗಿಂತ ಕಡಿಮೆ 1/4 kg ಹೂವನ್ನ ಯಾವತ್ತೂ ತಗೊಂಡೇ ಇಲ್ಲ ಈ ಕಡೆ. ನಾನು KR ಪುರಮಲ್ಲೂ ಅಷ್ಟೇ, ಎಂಥ ಸೀಸನ್ ಇಲ್ಲ ಅಂತಂದ್ರೂ 1/4 kg ಹೂವು ಒಂದು 30-40 ರೂಪಾಯಿ ಆದರೂ ಇದ್ದೇ ಇರುತ್ತೆ. ಈಗ ದೇವ್ರ ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಅದಾದಮೇಲೆ ಮೇನ್ ಡೋರ್ ಹತ್ರ ಹೊಸ್ಲೊರೆಸಿ ಅಲ್ಲೂ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಅಲ್ಲಿ ಪೂಜೆ ಎಲ್ಲ ಮಾಡಿದ್ದಾಯಿತು. ಇಲ್ಲಿ ಮನೆ ಒಳಗಡೆ ದೇವ್ರ ಮನೆಯಲ್ಲಿ ನಮ್ಮ ಮನೆಯವರು ದೀಪಗಳನ್ನು ಬೆಳಗಿ ಪೂಜೆ ಎಲ್ಲ ಮಾಡಿದ್ದಾಯಿತು. ಇವಾಗ ನಾನು ರಾಮಕೋಟಿ ಮತ್ತು ಪದ್ಮಾವತಿ ಅಮ್ಮನವರ ಸ್ತೋತ್ರ ಹೇಳ್ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೇನು 4ನೇ ಸಲನೂ ಪದ್ಮಾವತಿ ಅಮ್ಮನವರ ಸ್ತೋತ್ರನ ಹೇಳ್ಕೊಳ್ತಾ ಇದ್ನಲ್ವಾ, ಅದು ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಶುಕ್ರವಾರಕ್ಕೆ ಪೂಜೆ ಏನಾದರೂ ಮಾಡ್ತೀನಿ ಅಂತಂದರೆ ಅವತ್ತಿನ ದಿನ ಕಂಪ್ಲೀಟ್ ಆಗುತ್ತೆ.
ಈ ಸಲ ಏನು ಒಳ್ಳೆಯದಾಯಿತು ಅಂತಂದರೆ ಮನೆಗೆ ಮಾಡಿರೋ ಎಲ್ಲ ಸಾಲನೂ ತೀರಿಸಿದ್ದಾಯಿತು. ಆಮೇಲೆ ಮತ್ತೆ ಇನ್ನೊಂದಷ್ಟು ಕಮಿಟ್ಮೆಂಟ್ಸು ಬಂತು, ಅದನ್ನು ನಿಭಾಯಿಸಲೇಬೇಕಾಗಿತ್ತು. ಇನ್ನು ದೊಡ್ಡವರಾದಮೇಲೆ ಚಿಕ್ಕೋರ ಲೈಫನ್ನು ಒಂದು ಮಟ್ಟಿಗೆ ಸೆಟಲ್ ಮಾಡಬೇಕಾಗಿತ್ತು. ಅವ್ರ ಕಾಲ ಮೇಲೆ ಅವರನ್ನು ನಿಲ್ಲಿಸ್ಬಿಟ್ರೆ ಆಮೇಲೆ ಅವರು ಮುಂದಿನ ಲೈಫನ್ನು ಅವರೇ ನೋಡ್ಕೊಂಡು ಹೋಗ್ತಾರೆ. ಯಾರು ಏನೇ ಹೇಳಿದ್ರು ಬಿಟ್ಟರು ನಮಗೆ ನಾವು ಏನು ಅಂತ ತಿಳ್ಕೊಂಡಿರಬೇಕು. ನಮ್ಮ ಜವಾಬ್ದಾರಿಗಳು ಯಾವುದನ್ನು ನಿಭಾಯಿಸಬೇಕು ಅಂತಂದುಬಿಟ್ಟು ಅದನ್ನ ತಿಳ್ಕೊಂಡು ಅದನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ರೆ ಮೇಲಿರೋ ಭಗವಂತನೇ ಅದಕ್ಕೆ ತಕ್ಕ ಒಂದು ಪ್ರತಿಫಲ ಅನ್ನೋದು ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ನನ್ನದು. ಇವಾಗ ಪೂಜೆ ಎಲ್ಲ ಮಾಡಿದ್ದಾಯಿತು. ಆಮೇಲೆ ನಾವು ಇನ್ನು ಟಿಫನ್ ತಿಂದು ಟೀ ಮಾಡಿ ಕುಡಿದು ಆಮೇಲೆ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡು ರೆಸ್ಟ್ ಮಾಡಿ ಅದಾದಮೇಲೆ ಅಂದರೆ ನಮ್ಮ ಮನೆಯವ್ರ ಕೆಲಸಗಳನ್ನು ಮಾಡ್ತಾ ಇರ್ತಾರಲ್ವ, ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಅದು ಇದು ಅಂತಂದ್ಬಿಟ್ಟು ಮಾತಾಡ್ಕೊಂಡು ಕೂತ್ಕೊಂಡಿದ್ದೆ. ಆ ಒಂದು ಮಾತುಕತೆ ಎಲ್ಲ ಮುಗ್ದಿದ್ದಾದಮೇಲೆ ಇನ್ನೇನಾದರೂ ಕೆಲಸ ಹುಡ್ಕೊಂಡು ಮಾಡೋಣ ಅಂತಂದ್ಬಿಟ್ಟು ಈ ಗ್ರಾಸರಿನೆಲ್ಲ ಅಂದರೆ ಮನೆಯಲ್ಲಿ ಏನು ಐಟಮ್ಸ್ ಇಲ್ಲೋ ಅದನ್ನೆಲ್ಲ ತರಿಸ್ಕೊಳ್ತಾ ಇದ್ದೆ. ಯಾಕಂದರೆ ಮದುವೆಗೆ ಅಂತಂದ್ಬಿಟ್ಟು ಒಂದಷ್ಟು ಗ್ರಾಸರಿ ಎಲ್ಲ ಉಳಿದಿತ್ತು. ಆಲ್ಮೋಸ್ಟ್ ಓಪನ್ ಮಾಡದೇ ಇರೋ ಐಟಮ್ಸ್ ಪಾಕೆಟ್ಸ್ ಇರುತ್ತಲ್ವ, ಆ ಒಂದು ಪಾಕೆಟ್ಸ್ನೆಲ್ಲ ವಾಪಸ್ ಕೊಟ್ಬಿಟ್ವಿ. ಈ ಕಾಫಿ ಪೌಡರು ಮತ್ತು ಟೀ ಪೌಡರು ಈ ಥರ ಜಾಸ್ತಿ ಐಟಮ್ಸ್ ಎಲ್ಲ ಓಪನ್ ಮಾಡಿರಲಿಲ್ಲ. ಅದೆಲ್ಲ 3-4 ಪಾಕೆಟ್ ಅಂತೆಲ್ಲ ಇತ್ತಲ್ವ, ಅದೆಲ್ಲ ಏನಕ್ಕೆ ಅಂತಂದ್ಬಿಟ್ಟು ವಾಪಸ್ ಕೊಟ್ಬಿಟ್ವಿ. ಆ ಟೈಮಲ್ಲಿ ಅಮೌಂಟು ನಮ್ಗೆ ಬೇಕಾಗುತ್ತಲ್ಲ, ಬೇರೆ ಬೇರೆ ಇವಾಗ ಫ್ಲವರ್ ಡೆಕೋರೇಷನ್ ಅಂತೆ, ಫೋಟೋಗ್ರಾಫಿ ಅವರಂತೆ, ಅದಾದಮೇಲೆ ವಾಲ್ಗುದೋರಂತೆ, ಚೌಟ್ರಿ ಅವರಂತೆ, ಆಮೇಲೆ ಗ್ರಾಸರಿ ಅವರಂತೆ, ಈ ಥರ ಸುಮಾರು ಜನ ಬರ್ತಾರೆ. ಅವ್ರಿಗೆಲ್ಲ ಪೇಮೆಂಟ್ಸನ್ನು ಮಾಡಬೇಕಾಗಿತ್ತು. ಹಾಗಾಗಿ ಸುಮ್ಮನೆ ಯಾಕೆ ಮನೇಲಿ ಇಟ್ಕೊಂಡು ವೇಸ್ಟ್ ಮಾಡೋದು, ಆಮೇಲೆ ಖಾಲಿ ಆಯಿತು ಅಂತಂದರೆ ತರಿಸ್ಕೊಂಡ್ರೆ ಆಗುತ್ತೆ ಅಂತಂದ್ಬಿಟ್ಟು ಆ ಓಪನ್ ಮಾಡದೇ ಇರುವಂತಹ ಪಾಕೆಟ್ನೆಲ್ಲ ನಾನು ಮುಹೂರ್ತದ ದಿನ ನೈಟೇ ಬಂದು ಅದನ್ನೆಲ್ಲ ಸಾರ್ಟ್ ಔಟ್ ಮಾಡಿ ಬೇರೆ ಒಂದು ಪ್ಯಾಕಿಂಗ್ ಮಾಡಿ ಇಟ್ಟಿದ್ದೆ. ಆಮೇಲೆ ಇನ್ನು ಓಪನ್ ಮಾಡಿರೋ ಪಾಕೆಟ್ಸ್ನೆಲ್ಲ ಒಂದು ಚೀಲದಲ್ಲಿ ಹಾಕಿ ಇಟ್ಕೊಂಡಿದ್ದೆ. ಇನ್ನು ಅಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಐಟಮ್ಸನ್ನು ಅಲ್ಲಿಟ್ಟು ಅದಾದಮೇಲೆ ನನಗೇನೇನು ಬೇಕೋ ಅದನ್ನ ತೊಗೊಂಡು ಹೋಗ್ಬಿಡು ಅಂತಂದ್ಬಿಟ್ಟು ಹೇಳಿದರು. ನಾನು ಅಷ್ಟೇ ಇಲ್ಲಿಗೆ ಎಷ್ಟೆಷ್ಟು ಬೇಕಾಗುತ್ತೋ ಅಷ್ಟನ್ನು ತೊಗೊಂಬಂದೆ. ತುಪ್ಪ ಪಾಕೆಟು ಮತ್ತು ಬೆಣ್ಣೆ, ಅದಾದಮೇಲೆ ಅಚ್ಕಾರದ ಪುಡಿ, ಸಾಂಬಾರು ಪುಡಿ, ಧನಿಯಾ ಪುಡಿ, ಮೆಣಸುಕಾಳು, ಚಕ್ಕೆ, ಲವಂಗ, ಈ ಥರ ಒಂದಷ್ಟು ಸುಮಾರು ಐಟಮ್ಸೇ ತೊಗೊಂಬಂದಿದ್ದೆ. ಇನ್ನು ಗ್ರಾಸರಿ ಏನಕ್ಕೆ ತೊಗೊಂಬರೋದು, ಯಾವ ಗ್ರಾಸರಿ ಇಲ್ಲ ಅಂತಂದರೆ ಆ ಒಂದು ಗ್ರಾಸರಿಯನ್ನು ತರಿಸ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಗ್ರಾಸರಿಯನ್ನೇನು ತರಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಇನ್ನು ಮದುವೆ ಆದಮೇಲೂ ಇಲ್ಲಿ ಬಂದು ಒಂದು ವಾರ ಇರೋದು ಮತ್ತೋಗೋದು. ತಿರುಪತಿಗೆ ಹೋದ್ವಿ, ಅದಾದಮೇಲೆ ಇನ್ನೂ ಬೇರೆ ಬೇರೆ ಟೆಂಪಲ್ಗೆಲ್ಲ ಹೋದ್ವಲ್ವಾ. ಹಾಗಾಗಿ ಈ ಒಂದು ಗ್ರಾಸರಿಯನ್ನೆಲ್ಲ ಎತ್ತಿಟ್ಕೊಳ್ಳೋದಕ್ಕೆ ಟೈಮೇ ಆಗ್ತಾ ಇರಲಿಲ್ಲ. ಇನ್ನಿವತ್ತು ಈ ಒಂದು ಗ್ರಾಸರಿ ಏನೇನಿದೆ ಏನೇನಿಲ್ಲ ಅದನ್ನೆಲ್ಲ ನೋಡಿಕೊಂಡು ಬಾಕ್ಸ್ಗಳಲ್ಲಿ ಫಿಲ್ ಮಾಡಿ ಇಟ್ಕೊಂಬಿಡೋಣ ಅಂತಂದ್ಬಿಟ್ಟು ಎಲ್ಲ ಒಂದು ಗ್ರಾಸರಿಯನ್ನು ತೆಗೆದು ಬಾಕ್ಸ್ಗಳಲ್ಲಿ ಹಾಕಿ ಫಿಲ್ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನೂ ಒಂದು ಮಂತ್ಗಾಗೋಷ್ಟು ಅಷ್ಟೋ ಇಷ್ಟೋ ಗ್ರಾಸರಿ ಅನ್ನೋದು ಇದೆ. ಇನ್ನೇನೇನಿಲ್ವೋ ಅದನ್ನು ಖಾಲಿ ಆದಾಗ ತರಿಸ್ಕೊಂಡ್ರೆ ಆಯಿತು, ಆಮೇಲೆ ಒಟ್ಟಿಗೆ ಬುಕ್ ಮಾಡಿ ತರಿಸ್ಕೊಂಡ್ರೆ ಆಯಿತು ಅಂತ ಪ್ಲ್ಯಾನ್ ಮಾಡಿಕೊಂಡು ಈ ಒಂದು ಕೆಲಸನ ಮಾಡ್ತಾಯಿದ್ದೀನಿ. ಹಾಗೆ ಕೆಲವ್ರು ಹೇಳ್ತಾರೆ ಮನೆಯಲ್ಲಿ ಪೂರಾ ಗ್ರಾಸರಿ ಖಾಲಿ ಆಗೋವರೆಗೂ ಬಿಡಬಾರ್ದು ಅಂತಂದ್ಬಿಟ್ಟು. ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ ನಾವಿಬ್ಬರೇ ಇರೋದ್ರಿಂದ ಇವಾಗ ಕೆಲವೊಂದಿಷ್ಟು ಐಟಮ್ಸ್ಗೆ ಎಕ್ಸ್ಪೈರಿ ಡೇಟ್ ಅನ್ನೋದು ಇರುತ್ತೆ. ಅವೆಲ್ಲ ಎಕ್ಸ್ಪೈರಿ ಡೇಟು ಮುಗ್ದೋಯ್ತು ಅಂತಂದರೆ ಅದನ್ನ ಯೂಸ್ ಮಾಡೋದಕ್ಕಾಗೋದಿಲ್ಲ, ಮತ್ತು ಡಸ್ಟ್ಬಿನ್ಗೆ ಹಾಕಬೇಕು. ಹಾಗಾಗಿ ಈ ಉಪ್ಪು, ಸಕ್ಕರೆ, ಆಮೇಲೆ ಅಕ್ಕಿ, ಸಾಂಬಾರು ಪುಡಿ, ಧನಿಯಾ ಪುಡಿ, ಅಚ್ಕಾರದ ಪುಡಿ, ಆಮೇಲೆ ರಾಗಿ ಹಸಿಟ್ಟು, ಈ ಥರ ಐಟಮ್ಸ್ಗೆಲ್ಲ ಎಕ್ಸ್ಪೈರಿ ಡೇಟ್ ಅನ್ನೋದು ಇರೋದಿಲ್ವಲ್ಲ, ನಾವೇ ಮಾಡ್ಕೊಂಡಿರ್ತೀವಲ್ವ ಮನೆಯಲ್ಲಿ. ಅದನ್ನು ಮೇಜರ್ ಐಟಮ್ಸ್ ಅಂತ ಇರುತ್ತಲ್ವ ಅದನ್ನೆಲ್ಲ ಸ್ಟಾಕ್ ಇಟ್ಕೊಳ್ತೀನಿ. ಇನ್ನು ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ಇರುತ್ತಲ್ವ ಆ ಒಂದು ಐಟಮ್ಸ್ನೆಲ್ಲ ನಾನು ಖಾಲಿಯಾದಾಗ ತರಿಸ್ಕೊಳ್ತೀನಿ. ಇದು ಒಂಥರ ಒಂದು ಮನೆ ಅಭಿವೃದ್ಧಿ ಆಗಬೇಕು ಅಂತಂದರೆ ಹೆಣ್ಣು ಮಕ್ಕಳ ಬುದ್ಧಿವಂತಿಕೆ ಅನ್ನೋದು ಇಲ್ಲೂ ಸಹಿತ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆಮೇಲೆ ನಾವು ತಂದಿರೋ ಗ್ರಾಸರಿನೆಲ್ಲ ಹಂಗೆ ಇಟ್ಕೊಂಡಿದ್ದೀವಿ ಅಂತಂದರೆ ಒಂದೊಂದು ಸಲ ಯಾವ ಗ್ರಾಸರಿ ಇದೆ ಅನ್ನೋದೇ ನಾವು ಮರ್ತೋಗ್ಬಿಟ್ಟಿರ್ತೀವಿ. ನಾವು ನೀಟಾಗಿ ಅಬ್ಸರ್ವ್ ಮಾಡಲಿಲ್ಲ ಅಂತಂದರೆ ಆ ಒಂದು ಐಟಮ್ಸ್ಗೆ ಹುಳ ಬಿದ್ದು ಒಂದೊಂದು ಸಲ ಎಲ್ಲ ಹಾಳಾಗ್ಬಿಡುತ್ತಲ್ವ, ಆವಾಗ ಅದಕ್ಕೆ ಅಮೌಂಟ್ ಎಲ್ಲ ಕೊಟ್ಟಿರ್ತೀವಿ. ಆ ಒಂದು ಅಮೌಂಟ್ ವೇಸ್ಟ್ ಆಯಿತು ಅಂತಂತಂದರೆ
ಇವಾಗ ಆ ಒಂದು ಐಟಮ್ ಇತ್ತು ಅಂತಂದರೆ ಇನ್ನೊಂದಷ್ಟು ದಿನ ಯೂಸ್ ಆಗ್ತಿತ್ತು. ಇಲ್ಲಾಂದರೆ ಇದಕ್ಕಿಂತ ಮುಂಚೆನೇ ನೋಡ್ಕೊಂಡಿದ್ರೆ ಆ ಒಂದು ಐಟಮ್ಸನ್ನು ನಾವು ಯೂಸ್ ಮಾಡ್ಕೊಳ್ತಾ ಇದ್ವಿ. ಇವಾಗ ಆ ಒಂದು ಐಟಮ್ ಅನ್ನೋದು ವೇಸ್ಟ್ ಆದಮೇಲೆ ಅಮೌಂಟು ಅಷ್ಟೇ ವೇಸ್ಟ್ ಆಗುತ್ತಲ್ವ. ಆವಾಗ ಆ ಅಮೌಂಟ್ ಎಲ್ಲ ವೇಸ್ಟ್ ಆಯಿತು ಅಂತಂದರೆ ಮನೆ ಅಭಿವೃದ್ಧಿ ಯಾವ ಥರ ಆಗುತ್ತೆ ಅಲ್ವಾ. ಅದಕ್ಕೇನೆ ಎಂತಹ ಸಮಯದಲ್ಲೂ ಸಹಿತ ಹೆಣ್ಣು ಮಕ್ಕಳ ಬುದ್ಧಿವಂತಿಕೆ ಅನ್ನೋದು ಆ ಮನೆಯ ಅಭಿವೃದ್ಧಿಗೆ ತುಂಬ ಅಂದರೆ ತುಂಬಾ ಮುಖ್ಯವಾಗಿರುತ್ತೆ ಅಂತಂದ್ಬಿಟ್ಟು ಇನ್ನೇನು ವಿಡಿಯೋ ಕೊನೆಗೆ ಬಂದುಬಿಟ್ವಿ. ರತ್ನಾಸಿಸ್ ಅವರು ಕಮೆಂಟ್ ಮಾಡಿದರು, ನೆಕ್ಸ್ಟ್ ಮಂತ್ 4th ನನ್ನ ಸೊಸೆದು ಬರ್ತ್ಡೇ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ಚಂದನ ಬೀರೇಗೌಡ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಳೆ ಅಪ್ಪ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯುಷು ಮತ್ತು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ನಿಮ್ಮ ಜೀವನ ಯಾವಾಗಲೂ ಚೆನ್ನಾಗಿರಲಿ, ಖುಷಿಯಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ. ಇನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಅವಾಗವಾಗ ಕಮೆಂಟ್ಸನ್ನು ಮಾಡ್ತಾ ಇರ್ತೀರಾ, ಪ್ಲಾಸ್ಟಿಕ್ ಬಾಕ್ಸನ್ನು ಯೂಸ್ ಮಾಡಬೇಡಿ, ಹೆಲ್ತ್ಗೆ ಅಷ್ಟು ಒಳ್ಳೆಯದಲ್ಲ ಅಂತಂದ್ಬಿಟ್ಟು. ಹೌದು ನಿಜಾನೇ, ಆದರೆ ಇದು ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಬಾಕ್ಸಸ್ಸು, ಯೂಸ್ ಮಾಡಿದ್ರೆ ತಪ್ಪೇನಿಲ್ಲ ಅಂತ ಹೇಳ್ತಾರೆ. ಆದರೂ ಪರವಾಗಿಲ್ಲ, ನಾನು ಗ್ಲಾಸೋ ಇಲ್ಲೋ ಸ್ಟೀಲ್ ಬಾಕ್ಸಸನ್ನು ಯೂಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಆದರೆ ಈ ಸದ್ಯಕ್ಕೆ ಆಗ್ತಾ ಇಲ್ಲ. ನಾನು ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತಾ ಇದ್ದೀನಿ. ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಷ್ಟು ಪ್ರಯತ್ನ ಪಟ್ರೂ ಈ ಒಂದು ಸಾಲಗಳಿಂದ ಹೊರಗಡೆ ಬರೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದೀವಿ ಅಂತಂದ್ಬಿಟ್ಟು. ಒನ್ಸ್ ಅದರಿಂದ ಹೊರಗಡೆ ಬಂದಮೇಲೆ ನಾನು ಇದನ್ನೆಲ್ಲ ಚೇಂಜ್ ಮಾಡ್ತೀನಿ. ಅದಾದಮೇಲೆ ಇಂಡಸ್ ವ್ಯಾಲಿ ಅವರು ಪ್ರಾಡಕ್ಟ್ಸ್ ಇದೆ ಅಲ್ವಾ, ಆ ಒಂದು ಪ್ರಾಡಕ್ಟ್ಸ್ ಬಗ್ಗೆ ಒಬ್ಬ ಸಿಸ್ಟರ್ ಕಮೆಂಟ್ ಮಾಡಿದರು. ಆ ಒಂದು ಪ್ರಾಡಕ್ಟ್ಸ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ನನಗಿಷ್ಟ ಆಯಿತು. ಈ ಒಂದು ಬಾಂಡ್ಲಿಗಳಿದೆ ನನ್ನ ಹತ್ರ, ಒಂದೆರಡು ಚಿಕ್ಕದು ದೊಡ್ಡದು ಚೆನ್ನಾಗಿದ್ದಾವೆ. ಅದಾದಮೇಲೆ ಇನ್ನು ಒಂದು ಬಿರಿಯಾನಿ ಪಾಟ್ ಅಂತ ಇದೆ, ಅದೂ ತುಂಬಾ ಚೆನ್ನಾಗಿದೆ. ಮುಂದಕ್ಕೂ ಅಷ್ಟೇ ನಾನು ಒಂದು ಸ್ಟೀಲ್ ಕುಕ್ಕರ್ಗಳನ್ನು ಅವ್ರ ಹತ್ರನೇ 3 ಲೇಯರ್ ಸ್ಟೀಲ್ ಕುಕ್ಕರ್ಸ್ ಅಂತ ಬರುತ್ತಲ್ವ, ಅವನ್ನೆಲ್ಲ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಕಿಚನ್ಗೂ ಅಷ್ಟೇ ಸಿಕ್ಕಾಪಟ್ಟೆ ಐಟಮ್ಸ್ ಎಲ್ಲ ತೊಗೊಳ್ಬೇಕು, ಜಾಸ್ತಿನೇ ಇದೆ. ಮನೆಗೂ ಜಾಸ್ತಿ ಐಟಮ್ಸ್ ತೊಗೊಳ್ಬೇಕು. ಆದರೆ ಒನ್ಸ್ ಈ ಸಾಲಗಳನ್ನೆಲ್ಲ ತೀರಿಸ್ಕೊಂಡು ಅದರಿಂದ ಹೊರಗಡೆ ಬಂದಮೇಲೆ ತೊಗೊಳ್ಳೋಣ ಅಂತಂದ್ಬಿಟ್ಟು ಪ್ರಯತ್ನಗಳನ್ನು ಪಡ್ತಾನೇ ಇದ್ದೀನಿ. ಅದೆಲ್ಲ ತೀರಿದ್ದಾದಮೇಲೆ ತಗೊಳ್ತೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.